ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು RR ನಗರಲ್ಲಿರುವಂತ ಜ್ಯೋತಿ ಅವ್ರ ಮನೆಗೆ ಬಂದಿದ್ದೀನಿ. ಜ್ಯೋತಿ ಅವರೇ ನಮಸ್ಕಾರ. ನಮಸ್ಕಾರ. ನಿಮ್ ಬಗ್ಗೆ ಒಂದು ಚಿಕ್ಕ ಪರಿಚಯ ನಮ್ಮ ಆಡಿಯನ್ಸ್ಗೋಸ್ಕರ, ಅಂದ್ರೆ ಬೇಸಿಕ್ಲಿ ನೀವ್ ಯಾವ ಊರವರು, ಸೊ ಈಗ ಏನ್ ಮಾಡ್ಕೊಂಡಿದೀರಾ ಎಲ್ಲ ಹೇಳ್ತಾ ಹೋಗಿ ಪ್ಲೀಸ್. ನಾನು ಜ್ಯೋತಿ ಅಂತ, ಜ್ಯೋತಿ ಸವಣೂರ್, ಬೆಂಗಳೂರಲ್ಲಿ ಇದ್ದು ಇವಾಗ 22 ವರ್ಷ ಆಗ್ತಾ ಬಂತು. ಹುಬ್ಳಿ ಅವ್ರು, ನೇಟಿವ್ ನಮ್ದು ಹುಬ್ಳಿ. ಆಕ್ಚುಲಿ ಹುಬ್ಳಿ ನಮ್ದು. ನಾನು ಕುಕಿಂಗ್ ಪ್ಯಾಷನ್. ವೆರಿ ನೈಸ್. ಯಾವಾಗಿನೂ ಮಾಡ್ತಾ ಇರ್ತೀನಿ, ಮೊದ್ಲಿಂದನೂ ಮಾಡ್ತಾ. ಅಂದ್ರೆ ಮದ್ವೆಗ್ ಮುಂಚೆಯಿಂದನಾ ಅಥವಾ ಮದ್ವೆ ಆದ್ಮೇಲೆ? ಮುಂಚೆಯಿಂದನೂ ಮಾಡ್ತಾ ಇದ್ದೀನಿ. ಮುಂಚೆಯಿಂದ. ಸೊ ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಬಂದಿದ್ದ? ಹೌದು ಹೌದು, ಮದ್ವೆ ಆದ್ಮೇಲೆ ಬೆಂಗಳೂರು. ಹುಟ್ಟು ಬೆಳೆದಿದ್ದೆಲ್ಲ ಹುಬ್ಳಿ? ಹುಬ್ಳಿ. ನಿಮ್ಮ ಸ್ಟಡೀಸು ಎಲ್ಲ ಅಲ್ಲೇ? ಹೌದು, ನಾನು BSc ಆಗಿದೆ PC ಜಾಮಿನ್ಸ್ ಕಾಲೇಜ್ ಅಲ್ಲಿ. ನೀವ್ ಮತ್ತೆ ಎಲ್ಲೂ ವರ್ಕ್ ಮಾಡ್ಲೇ ಇಲ್ವಾ ಅಥವಾ ವರ್ಕ್ ಮಾಡಿದ್ರ? ಅಲ್ಲಿದ್ದಾಗ ಮಾಡ್ದೆ, ಮದ್ವೆ ಆದ್ಮೇಲೆ ನಮ್ ಮತ್ತೆ ಎಲ್ಲ ಬೇಡ ಅಂದ್ರು. ಸೊ ಅದರಿಂದ ನೈಸ್. ಸುಮ್ನೆ ಮನೇಲಿ ಏನೋ ಒಂದ್ ಬೇಕು ಅಂತ ಮೊದ್ಲು ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತಾ ಇದ್ದೆ. ಹೌದಾ? ಓ ಸೂಪರ್. ಆಮೇಲೆ ಇಲ್ಲಿ ಜ್ಞಾನಕ್ಷಿ ಸ್ಕೂಲ್ ಅಲ್ಲಿ ಟೀಚರ್ ಅಂತ ವರ್ಕ್ ಮಾಡಿದ್ದೀನಿ, ಫೈನ್ ಆರ್ಟ್ಸ್ ಟೀಚರ್ ಅಂತ. ಎಂಬ್ರಾಯ್ಡ್ರಿ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಸಿಂಗಿಂಗ್ ಎಲ್ಲ ಮಾಡ್ತೀನಿ. ಹೌದಾ? ಸಿಂಗಿಂಗ್ ಅಂತ ಹೇಳಿದ್ರೆ ನಮ್ಮ ಹತ್ರ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ. ಆಮೇಲೆ ಹಾಡು ಅಂತ ಕೇಳ್ತೀನಿ ನಾನು ಗ್ಯಾರಂಟಿ. ಕುಕಿಂಗ್ ಕಡೆಗೆ ಹೇಗೆ ನಿಮ್ಗೆ ಇಂಟ್ರೆಸ್ಟ್? ಮೊದ್ಲಿಂದಾನು ಅಮ್ಮ ನನ್ನ 6th 7th ಇದ್ದಾಗಿಂದಾನೇ ಸ್ವಲ್ಪ ಅಡಿಗೆಗೆಲ್ಲ ಹಚ್ಚಿಸ್ಕೊತ್ ಬಂದ್ರು. ಹಂಗೆ ಮಾಡ್ತಾ ಇದ್ವಿ, ಏನಾರು ಫಂಕ್ಷನ್ ಆದ್ರೆ ಮಾಡೋದು. 7th 6th ಅಲ್ಲೇನೆ ಒಂದು ಕೆಲಸ ಬಂದ್ಬಿಡ್ತಿತ್ತು ನನಗೆಲ್ಲ. ಅಂದ್ರೆ ಅರ್ಧ ಅಡಿಗೆ ಮಾಡ್ತಾ ಇದ್ದೆ ನಾನು. ಅವಾಗ ಅಮ್ಮ ಅನ್ನೋರು, ಚಪಾತಿ ಮಾಡಕ್ ಕಲಿಬೇಕಮ್ಮ ಅಂತ ಹೇಳ್ಬಿಟ್ಟು. ನಿಮ್ ಕಡೆ ಚಪಾತಿ ರೊಟ್ಟಿ ಸೊ ಇವತ್ ನಮಗೋಸ್ಕರ ನೀವ್ ಯಾವ ಡಿಶ್ ತೋರಿಸ್ತಾ ಇದ್ದೀರಾ? ನಾನು ಉದುರ್ ಪಿಟ್ಲ. ಉದುರ್ ಪಿಟ್ಲ ಅಂದ್ರೆ ಕನ್ನಡದಲ್ಲಿ ಉದುರ್ ಜುಣಕ ಅಂತ. ಉದುರ್ ಜುಣಕ. ಓಕೆ. ಸೊ ಇದು ಅಲ್ಲಿ ಉತ್ತರ ಕರ್ನಾಟಕದ ಇದು ಆಫ್ ಕೋರ್ಸ್ ಅಲ್ವಾ? ಹೌದು, ಮಹಾರಾಷ್ಟ್ರ ಸೈಡ್ ಬರುತ್ತೆ. ಮಹಾರಾಷ್ಟ್ರ ಸೈಡ್ ಎಲ್ಲರೂ ಮಾಡ್ತಾರೆ ಇವಾಗ. ನಮ್ ಸೈಡ್ ಮಾಡ್ತಾರೆ. ಬೇಸಿಕಲಿ ಮಹಾರಾಷ್ಟ್ರ ಉದುರ್ ಪಿಟ್ಲ ಅಂದ್ರೆ ಮಹಾರಾಷ್ಟ್ರ. ಬೇಸಿಕ್ಲಿ ಮಹಾರಾಷ್ಟ್ರದಿಂದ ಶುರುವಾಗಿದೆ. ಓಕೆ. ಸೊ ಉದುರ್ ಪಿಟ್ಲಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಮಾಡೋ ವಿಧಾನ ಹೇಗೆ, ಇದೆಲ್ಲದನ್ನು ಜ್ಯೋತಿ ಅವ್ರ ಅಡಿಗೆ ಮನೆಗೆ ಹೋಗಿ ನೋಡೋಣ. ಯಾಕಂದ್ರೆ ನಾನು ಆ ಕಡೆ ಏನಕ್ಕೆ ನೋಡ್ತಿದ್ದೀನಿ ಅಂದ್ರೆ ಆ ಕಡೆನೇ ಅಡಿಗೆ ಮನೆ ಇರೋದು. ಸೊ ತಡ ಯಾಕೆ, ಅಡಿಗೆ ಮನೆ ಒಳಗೆ ಹೋಗೋಣ ಬನ್ನಿ. ಓಕೆ, ಈಗ ಉದ್ರ ಪಿಟ್ಲ ಮಾಡಕ್ಕೆ ಏನೇನ್ ಬೇಕು ಅಂತ ಜ್ಯೋತಿ ಅವ್ರು ಹೇಳ್ತಾರೆ. ಹೇಳಿ ಜ್ಯೋತಿ ಅವ್ರ. ಇದು ಕಡ್ಲೆ ಹಿಟ್ಟು, ಅರಿಶಿಣ ಪುಡಿ, ಈರುಳ್ಳಿ ಕಟ್ ಮಾಡಿದ್, ಸಣ್ಣ ಕಟ್ ಮಾಡಿದ್ದು. ಸಖತ್ ಸಣ್ಣ ಕಟ್ ಮಾಡ್ಕೊಂಡು ಚಾಪರ್ ಹಾಕಿದ್ರ? ಹೌದು ಹೌದು, ಚಾಪರ್ ಅಲ್ಲಿ ಹಾಕಿದ್ದೆ. ಇದು ಅಚ್ಚ ಖಾರದ ಪುಡಿ, ಇದು ಹುಣಸೆ ಹಣ್ಣಿಂದ ಇದು ನೆನ್ಸ್ಕೊಂಡಿರೋದು, ಕರ್ಬೇವು, ಬೆಳ್ಳುಳ್ಳಿ ಒಂದು 6. ಆಮೇಲೆ ಇದು ಬ್ಯಾಡಗಿ ಮೆಣಸಿನ್ಕಾಯ್ದು ಚಿಲ್ಲಿ ಪೌಡರ್, ಇದು ಇಂಗು ಮತ್ತೆ ಉಪ್ಪು. ಎಣ್ಣೆ ಎಣ್ಣೆ ಒಂದು ಇದು ಅಚ್ಕಾರ್ ಪುಡಿ ಮತ್ತೆ ಬ್ಯಾಡ್ಗೆ ಪುಡಿ ಎರಡೂ ಹಾಕಬೇಕಾಯ್ತು. ಕಲರ್ ಬರಕ್ಕೆ ಅಂತ ಬ್ಯಾಡಗಿ ಮೆಣಸಿನ್ಕಾಯ್ದು. ನೀವೇ ಮಾಡಿರೋದು? ಇಲ್ಲ, ತಂದಿರೋದು. ಸಿಗುತ್ತೆ? ಸಿಗತ್ತೆ, ನಮ್ಮ ಕಡೆ ಎಲ್ಲ ಸಿಕ್ಕತ್ತೆ. ಕಲರ್ಗೆ ಸಿಗತ್ತಾ? ಇಲ್ಲಿ ಸಿಗ್ಬೋದು ಮೇಡಮ್, ಸಿಗ್ಬೋದು. ಅದು ಕಲರ್ ಬರುತ್ತೆ ಅಂತ ಹಾಕ್ತಿವಿ ನಾವು. ರೆಡ್ ಕಲರ್ ಬರುತ್ತೆ, ಖಾರ ಇರಲ್ಲ ಜಾಸ್ತಿ. ಕರೆಕ್ಟ್, ಖಾರ ಇರಲ್ಲ. ನನಗೆ ಯಾಕೆ ಇದು ಖಾರ ಇರಲ್ಲ ಮೆಣಸಿನ್ಕಾಯಿ ಬಗ್ಗೆ ಅಂತ ಹೇಳಿದ್ರೆ, ನನಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ನಮ್ಮ ಯಜಮಾನ್ರ ನಮ್ಮ ಮದ್ವೆ ಆದ್ಮೇಲೆ. ಯಾಕಂದ್ರೆ ನಮ್ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ, ನಮ್ಮಮ್ಮ ಮಣ್ಕಟ್ಟು ಮತ್ತೆ ಗುಂಟೂರು. ಸೊ ನಮ್ಮನೇಲಿ ಅಡಿಗೆ ಎಲ್ಲ ಕಲರ್ ಇರ್ತಾ ಇರ್ಲಿಲ್ಲ. ಇವ್ರಿಗೆ ರೆಡ್ ಕಲರ್ ನೋಡ್ ಅಭ್ಯಾಸ ಅಲ್ವಾ. ನಾವಮ್ಮ ಏನಾದ್ರು ಮಾಡ್ಕೊಟ್ರೆ ಕಲರ್ ಇಲ್ಲ ಅಂತ ಅವ್ರ ಒಂಥರ ಕಲರ್ ಮೇಲೆ ಹೋಗೋರು. ಆಮೇಲೆ ತಿಂದು ರುಚಿ ನೋಡಿದ್ರೆ ಓಕೆ ಅನ್ನೋ ಸುಮ್ಮನಾಗೋರು. ಈಗ ಅಭ್ಯಾಸ ಆಗಿದೆ ಅಲ್ವಾ? ಕಡ್ಲೆ ಹಿಟ್ಟು ಇದು ಊರಿಂದ ಇಲ್ಲಿದೇನಾ? ಇಲ್ಲಿದೇನಾ? ಸೊ ಏನ್ ವ್ಯತ್ಯಾಸ ಆಗಲ್ಲ ಇಲ್ಲಿ ಕಡ್ಲೆ ಹಿಟ್ಟು ಅಂದ್ರೆ ಮಿಕ್ಸಿ? ಇಲ್ಲ, ಮಿಕ್ಸಿ ಭಾಗ್ಯಲಕ್ಷ್ಮಿದೇ ತಗೋಬೇಕು, ಇಲ್ಲಾಂದ್ರೆ ಕಡ್ಲೆಬೇಳೆ ಹಾಕಿಸ್ಬೇಕು. ನೋಡಿದ್ರ? ಯಾಕಂದ್ರೆ ಮಿಕ್ಸ್ ಬಂದ್ಬಿಡತ್ತೆ, ಅದು ರುಚಿನೇ ಹೋಗ್ಬಿಡತ್ತೆ. ಇವನ್ ಬಜಿ ಮಾಡಿದ್ರು ರುಚಿ ಹೋಗ್ಬಿಡತ್ತೆ. ಭಾಗ್ಯಲಕ್ಷ್ಮಿ ತಗೊಳ್ಳಿ, ಅದು ಪ್ಯೂರ್ ಇರುತ್ತೆ, ಏನು ಮಿಕ್ಸ್ ಮಾಡಿರಲ್ಲ. ಇದೇನ್ ಮಾರ್ಕೆಟಿಂಗ್ ಅಲ್ಲಪ್ಪ, ಸೀರಿಯಸ್ ಆಗಿ ಅವ್ರು ಹೇಳ್ತಾ ಇರೋದು, ಅವ್ರ ಅನುಭವ ಹೇಳ್ತಾ ಇದಾರೆ. ಹೌದು, ಭಾಗ್ಯಲಕ್ಷ್ಮಿ ನೀವ್ ಯೂಸ್ ಮಾಡೋದು? ಹೌದೌದು, ಚೆನ್ನಾಗಿರುತ್ತೆ. ಹೌದೌದು, ತುಂಬಾ ಚೆನ್ನಾಗಿ. ಇಲ್ಲಾಂದ್ರೆ ಏನಂದ್ರೆ ಹೇಳಿದ್ರೆ ಕಡ್ಲೆಬೇಳೆನ ಹಾಕಿಸ್ಬೇಕು. ಇಲ್ಲ, ಹಾಗೆ ಒಣದೇನ್ ತಗೊಂಡೋಗ್ಬಿಟ್ಟು ಫ್ಲೋರ್ ಮಿಲ್ ಅಲ್ಲಿ ತೊಳೆದು ನೆನ್ಸಿ ಸರಿ. ಅದಾದ್ರೆ ಇನ್ನು ಪ್ಯೂರ್, ಇದಕ್ಕಿಂತ ಚೆನ್ನಾಗಿರುತ್ತೆ. ಕರೆಕ್ಟ್, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಕಡ್ಲೆಬೇಳೆ ಚೆನ್ನಾಗಿರ್ಬೇಕು. ಕಡ್ಲೆಬೇಳೆ ಚೆನ್ನಾಗಿ. ಆಮೇಲೆ ಇದ್ರ ಜುಣಕದಲ್ಲೇನೆ 3 ತರ ಮಾಡ್ಬೋದು. ಒಂದು ಉದುರ್ ಜುಣಕ ಅಂತೀವಿ, ಇನ್ನೊಂದು ಚಪಾತಿ ಮತ್ತೆ ರೊಟ್ಟಿಗೆ ಹಾಕೊಳ್ಳೋ ತರ ಒಂದ್ ಸ್ವಲ್ಪ ತಿಳಿ ಜುಣಕ ಮಾಡ್ತೀವಿ, ಇನ್ನೊಂದು ಕೊರ್ದ್ ಜುಣಕ ಅಂತ ಮಾಡ್ತೀವಿ. ಕೊರ್ದ್ ಜುಣಕ ಪೀಸ್ ಸ್ಕ್ವೇರ್ ಆಗಿ ಇದು ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. 3 ಟೈಪ್ ಮಾಡ್ಬೋದು ಈ ಕಡ್ಲೆ ಹಿಟ್ಟಲ್ಲೇನೆ. ಓಕೆ, ನಮ್ಗೆ ಇವಾಗ ಒಂದೇ ತೋರಿಸ್ತೀರಾ? ಇವತ್ತು ಒಂದೇ ತೋರಿಸ್ತೀವಿ. ಒಂದ್ರಲ್ಲೇ 2 ಮಾಡಕ್ಕಾಗಲ್ಲ? ಮಾಡ್ಬೋದು. ಹೌದಾ? ಏನಾದ್ರು ಮಾಡೋಣ ಆತರ? ಓಕೆ,
ಹೆಂಗೆ ಇಲ್ಲೇ ಡೀಲ್ ಮಾಡ್ಕೊಂಡ್ಬಿಟ್ಟೆ. ಓಕೆ ಆಗಿದ್ರೆ ಸೊ ಫಸ್ಟ್ ಇವಾಗ ಉದ್ರ ಪಿಟ್ಲಾ ಮಾಡ್ತಾ ಮಾಡ್ತಾ ಅದೇನು ಕೊರ್ಜುಂಡು ಅದನ್ನು ಮಾಡ್ಬೋದು. ಅದು 3 ಮಾಡಿ ತೋರಿಸ್ತೀನಿ ಒಂದ್ರಲ್ಲಿ. ಹೌದಾ, ಸೂಪರ್ ಆಗಿದ್ರೆ 1ರಲ್ಲಿ 3 ನೋಡಿ ಇವತ್ತು ಬಂಪರ್. ಒಗ್ಗರಣೆನ ಹಾಕೋದು ಡೈರೆಕ್ಟ್ ಡೈರೆಕ್ಟ್. ಓಕೆ ಓಕೆ. ಸೊ ಇದಕ್ಕೇನು ರುಬ್ಬೋದು ಹುರಿಯೋದು ಇಲ್ಲ ಇಲ್ಲ ಇಲ್ಲ, ಆಮೇಲೆ ಮಾಡ್ತೀನಿ. ಓ ಇದೆಯಾ ಮತ್ತೆ? ಅದನ್ನೇ ಸ್ವಲ್ಪ ಇದಕ್ಕ ಇಲ್ಲ ಹಿಟ್ಟು ಇಲ್ಲ ಅಂದ್ರೆ ಈ ಹಸಿ ಹಸಿ ಆಗ್ಬಿಡುತ್ತೆ. ಎಣ್ಣೆ ಜಾಸ್ತಿ ಹಾಕ್ಬೇಕು ಇದಕ್ಕೆ, ತುಂಬಾ ಎಣ್ಣೆ ಜಾಸ್ತಿ ಹಾಕ್ಬೇಕು. ಹೌದಾ? ನೀವು ಎಲ್ಲರ ಹೋದ್ರು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. 2-3 ಡೇಸ್ 4 ಡೇಸ್ ಏನೂ ಆಗಲ್ಲ. ಬೇಕಾದ್ರೆ ನಿಮ್ಗೆ ಅದನ್ನ ಸ್ವಲ್ಪ ಡ್ರೈ ಅನ್ಸಿದ್ರೆ ಮೊಸರು ಯೂಸ್ ಮಾಡ್ಕೊಂಡು ನೀವು ಚಪಾತಿ ಜೊತೆನೋ ಹಂಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಓ ಓಕೆ ಓಕೆ. ಸೊ ನೀವು ಇದನ್ನ ಸ್ಟೋರ್ ಮಾಡ್ಕೋಬಹುದು, ಟ್ರಾವೆಲ್ಗೆ ಅಂದ್ರೆ ಬೆಸ್ಟ್ ಅಂತ ಹೇಳ್ತೀರಾ? ಹೌದು, ತುಂಬಾ ಚೆನ್ನಾಗಿರುತ್ತೆ. ಓಕೆ ನೈಸ್. ಸೊ ಇವಾಗ ಬಾಣ್ಲೆ ಬಿಸಿ ಬಿಸಿ ಆಯ್ತು. ಇವಾಗ ನಾನು ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ. ಓಕೆ. ಓ ಜಾಸ್ತಿ ಹಾಕ್ಬೇಕು. ಹೌದು ಹೌದು ನೋಡಿದೆ. ಬಟ್ ಹೀರ್ಕೊಂಡ್ಬಿಡುತ್ತೆ ಅನ್ಸತ್ತಲ್ವಾ ಎಲ್ಲಾನು? ಏನ್ ಹೌದು ಎಣ್ಣೆ. ಸೊ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಒಗ್ಗರಣೆಗೆ ಈ ಬೆಳ್ಳುಳ್ಳಿ ಎಲ್ಲ ಏನಂದ್ರೆ ಆಪ್ಷನಲ್, ಬೇಕು ಅನ್ನೋರು ಬೆಳ್ಳುಳ್ಳಿ ಹಾಕೋಬಹುದು, ಬೇಡ ಅನ್ನೋರು ಈರುಳ್ಳಿ ಹಾಕೊಂಡ್ರು ಹಾಕೋಬಹುದು. ಇಂಗು ಈರುಳ್ಳಿನೂ ಬೇಡ ಅಂದ್ರೂ ಬರೀ ಇಂಗು ಹಾಕೊಂಡ್ರು ಮಾಡ್ಕೋಬಹುದು. ಕರ್ಬೇವು ಈರುಳ್ಳಿನೂ ಸ್ಕಿಪ್ ಮಾಡ್ಬೋದು. ಓಕೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳೋರು ಆರಾಮಾಗಿ ಬರೀ ಹಿಂಗ್ ಹಾಕೊಂಡ್ ಮಾಡ್ಕೋಬಹುದು. ಕೆಲವರು ನಮ್ಗೆ ಹಿಂಗ್ ಆಗಲ್ಲ ಅನ್ನೋರು ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡ್ ಹಾಕೋಬಹುದು. ನಾವ್ ಇವಾಗ ಎಲ್ಲ ಹಾಕಿ ಮಾಡ್ತಾರೆ. ಓಕೆ. ಸೊ ಜ್ಯೋತಿ ಅವ್ರಿಗೆ ಎಷ್ಟ್ ಮಕ್ಳು? ಒಬ್ಬನೇ ಮಗ. ಏನ್ ಮಾಡ್ತಾರೆ? ಅವನು ಇವಾಗ ಫೈನಲ್ ಇಯರ್ ಮುಗಿಸ್ದ BE. ಇವಾಗ ಇಂಟರ್ನ್ಶಿಪ್ ಮುಗೀತು. ಇವಾಗ ಜಾಬಿಗೆ ಹೋಗ್ತಾ ಇದ್ದಾನೆ. ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬ್ಗೆ ಹೋಗ್ತಾ ಇದ್ದಾನೆ. ವೆರಿ ನೈಸ್. 1 ಮಂತ್ ಆಯ್ತು ಇವಾಗ ಹೋಗ್ತಾ ಇದ್ದಾನೆ. ಹೌದಾ? ಸೂಪರ್. ಫಸ್ಟ್ ಸ್ಯಾಲರಿ ಬಂತಾ? ಬಂತು. ನಿನ್ನೆ ಹೋಗಿ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ಕೊಂಡ್ ಬಂದ. ಸೂಪರ್. ಅದಕ್ಕೆ ನೋಡಿದ್ದೆ ಏನ್ ಬಂತು ಫಸ್ಟ್ ಸ್ಯಾಲರಿ ನಿಮ್ಗೆ. ಆಮೇಲೆ ಒಂದ್ ವಾಚ್ ಬುಕ್ ಮಾಡಿದಾನೆ ಅಮ್ಮಂಗೆ ಅಂತ. ಅಪ್ಪಂಗೆ ಬಟ್ಟೆ ತಗೊಂಡಿದ್ದಾನೆ. ಸೂಪರ್. ಮಾಡ್ತಾರೆ. ನಿಶಾಂತ್ ಅಂತ. ನಿಶಾಂತ್ ಅಂತ. ಒಬ್ನೇ ಮಗ. ನೈಸ್. ಸರಿ ಹಾಕ್ತಿದೆ. ಇವಾಗ ನಾನು ಕರಿಬೇವು ಹಾಕ್ತೀನಿ ಸ್ವಲ್ಪ. ಸುಮ್ನೆ ಕೈಯಲ್ಲಿ ಹುರ್ಕೊಂಡು. ಹೌದು, ಯಾಕಂದ್ರೆ ಇದನ್ನ ಚಾಪ್ ಮಾಡಿದ್ರೆ ವಾಸನೆ ಎಲ್ಲ ಇದಾಗ್ಬಿಡುತ್ತೆ ಅದಕ್ಕೆ. ಸರಿ ಸ್ವಲ್ಪ ಕರಿಬೇವು ಹಾಕಿದೆ. ಇವಾಗ ಬೆಳ್ಳುಳ್ಳಿ ಹಾಕೋತೀನಿ. ಅದು ಒಂಚೂರು ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ. ಅಡಿಗೆ ಮನೆ ಕೆಲಸದಲ್ಲೆಲ್ಲ ಮಗ ಹೆಲ್ಪ್ ಮಾಡ್ತಾನ? ಹೌದು, ಅವನು ಮಾಡ್ತಾನೆ, ನಮ್ಮ ಹಸ್ಬೆಂಡ್ ಮಾಡ್ತಾರೆ. ಅಶೋಕ್ ಅಂತ ನಮ್ಮ ಹಸ್ಬೆಂಡ್. ಏನ್ ಮಾಡ್ತಿದಾರೆ ಅವರು? ಅವರು ಹಾರ್ಡ್ವೇರ್ ಇಂಜಿನಿಯರ್ ಇದಾರೆ. ನೆಟ್ವರ್ಕಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ. ಓ ವೆರಿ ಗುಡ್. ಸೊ ಇಬ್ರು ಇಂಜಿನಿಯರ್ಸ್ ಇವಾಗ? ಹೌದು. ಸೊ ಅವರಿಬ್ರು ಡಿಸ್ಕಷನ್ ಎಲ್ಲ ಇಂಜಿನಿಯರಿಂಗ್ ಬಗ್ಗೆ ಮನೇಲಿ? ಹೌದು. ಇದು ಈರುಳ್ಳಿ ಹಾಕೋಣ. ನೈಸ್. ಇದೇನಂದ್ರೆ ಎಣ್ಣೆನು ಜಾಸ್ತಿ ಹಾಕಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಒಂಥರ ಚೆನ್ನಾಗಿ ಫ್ರೈ ಆಗ್ಬಿಡತ್ತೆ ಅನ್ಸುತ್ತೆ, ಕ್ರಿಸ್ಪಿ ಆಗತ್ತೆ. ಆಮೇಲೆ ಇದು ಸ್ವಲ್ಪ ಕೆಂಪಿಗೆ ಆಗೋವರೆಗೂ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹುರ್ಕೋಬೇಕು. ಹೌದು, ಹುರ್ಕೋಬೇಕು. ನೈಸ್. ರೆಡ್ಡಿಶ್ ಆಗ್ಬೇಕು ಸ್ವಲ್ಪ. ಸೊ ನಿಮ್ ಹಸ್ಬೆಂಡ್ ಅಡ್ಗೆ ಎಲ್ಲ ಮಾಡ್ತಾರ? ಇಲ್ಲ, ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅಲ್ಲ ಬರೀ ಹೆಲ್ಪಿಂಗ್, ಅಡಿಗೆ ಮಾಡ್ತಾರೆ. ನಾನು ಊರಲ್ಲಿ ಇಲ್ದಾಗ ಅಪ್ಪ ಮಗನೇ ಮಾಡ್ಕೊಂತೀನಿ. ಸೂಪರ್. ಸೊ ಹೊರಗಡೆ ಆರ್ಡರ್ ಎಲ್ಲ ಇಲ್ಲ? ಇಲ್ಲ, ಟೆನ್ಷನ್ ಇಲ್ದಾನೆ ಊರಲ್ಲಿ ಆರಾಮ್ 15 ದಿವಸ ತಿಂಗ್ಳಿದ್ ಬಂದ್ಬಿಡ್ತೀನಿ ನಾನು. ಸೂಪರ್. ಅದೇ ಅರ್ಧ ಟೆನ್ಷನ್ ಅಲ್ವಾ ಊರಿಗೆ ಹೋಗ್ಬೇಕು ಅಂದ್ರೆ? ಇಲ್ಲ, ಮನೇಲಿ ಇವ್ರು ಏನಪ್ಪಾ ಮಾಡ್ಕೊಳ್ತಾರೆ ಅನ್ನೋದು. ಅಫ್ಕೋರ್ಸ್ ಎಲ್ಲ ಹೋಟೆಲ್ಗಳು ಇದ್ರೂನು ಸಮಾಧಾನ ಇರಲ್ವಲ್ಲ. ಹೌದು ಹೌದು. ಇಲ್ಲ, ಅವ್ನ್ ಮಾಡ್ತಾನೆ, ಅವನು ಮಾಡ್ತಾನೆ, ಅವರು ಮಾಡ್ತಾರೆ, ಅವನು ಮಾಡ್ಕೋತಾನೆ. ನನಗೂ ಒಂದೊಂದ್ಸತಿ ಬೇಜಾರಾದ್ರೆ ನಾನೇ ಮಾಡ್ತೀನಿ ಸರಿ ಅಮ್ಮ ಅಂತ. ಸೂಪರ್. ಅವ್ರು ಯಾವ ಊರವರು? ಅವರು ಹುಬ್ಳಿ. ಹುಬ್ಳಿ, ಬಟ್ ಅವ್ರು ಇಲ್ಲಿ ಸೆಟ್ಲ್ ಆಗಿ ಒಂದು 55 ಇಯರ್ಸ್ ಆಗ್ತಾ ಬಂದ. ಎಣ್ಣೆ ಕೆಂಪು ಬರ್ಬೇಕು ಅಂದ್ರೆ ಈ ತರ ಇಲ್ಲ, ಹಸಿ ಇದಿತ್ತು ಅಂದ್ರೆ ಕೆಟ್ಟ ಹೋಗುತ್ತೆ ಅಂತ ನಾವು ಇದನ್ ಮಾಡೋದು. ಇವಾಗ ಸ್ವಲ್ಪ ಹಿಂಗ್ ಹಾಕ್ತೀನಿ. ಹಿಂಗ್ ಹಾಕಿ ಆಮೇಲೆ ಕಡಲೆ ಹಿಟ್ಟು ಇವಾಗ್ಲೇ ಸೇರ್ಸ್ಕೊಂಡು. ಇವಾಗ್ಲೇ ಸೇರ್ಸ್ಕೊಂಡು ಆಮೇಲೆ ಇದು ಹಾಕ್ತೀನಿ ಅರ್ಶಿನ. ಒಂಚೂರು ಬಣ್ಣಕ್ಕಲ್ವಾ? ಕಲರ್. ಇದು ಕಡಲೆ ಹಿಟ್ಟು ಹಾಕ್ತೀನಿ. ಒಟ್ಟಿಗೆ ಹಾಕೊಂಡ್ಬಿಡ್ತೀರಾ? ಓ, ನಾನು ಒಟ್ಟಿಗೆ ಹಾಕೊಂಡ್ರೆ ಗಂಟಾಗತ್ತೆ ಅಂತ? ಇಲ್ಲ ಇಲ್ಲ, ನೀರಲ್ಲಿ ಹಾಕಿದ್ರೆ ಗಂಟಾಗುತ್ತೆ ನಿಮ್ಗೆ.
ಹಾ 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 ನೀರಲ್ಲಿ ಹಾಕಿದ್ರೆ ಗಂಟಾಗುತ್ತೆ. ಅಂಡ್ ಇದು ಎಣ್ಣೆನು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಖಾರದ ಪುಡಿ, ಬ್ಯಾಡಗೆ ಮೆಣಸಿನ ಪುಡಿ. ಆಮೇಲೆ ಅದು ಸುಮ್ಮನೆ ಕಲರ್ಗಲ್ವಾ? ಕಲರ್ಗೆ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನು ಬೇಡವಾ? ಮೇಲ್ಗಡೆ ಹಾಕ್ಬೋದು, ಸುಮ್ನೆ ಅಂದ್ರೆ ಡ್ರೈ ಅಲ್ವಾ, ಅದು ಹಸಿದ್ ಹಾಕ್ಬೇಕಾಗುತ್ತೆ. ನಾವ್ ಮನೇಲೆ ಮಾಡಿ ಯಾವಾಗ್ಲೇ ತಿನ್ಬೋದು, ಆದ್ರೆ ಹಾಕ್ಬೋದು. ಬೇಕು ನೋಡಿ ಕಸ್ತೂರಿ ಮೇಥಿ ಸೇರಿಸ್ಕೊಂಡ್ರೆ ಅದು ಬರುತ್ತೆ. ಅದು ನಾವು ಒಂದೊಂದ್ಸತಿ ಏನ್ ಮಾಡ್ತೀವಿ ಗೊತ್ತಾ, ಇದು ನಾ ತಿಳಿ ಜುಣಕ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಿವಿ ಕಟ್ ಮಾಡಿ, ತುಂಬಾ ಟೇಸ್ಟ್ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು. ಹೌದಾ? ಮೆಂತ್ಯ ಸೊಪ್ಪು ಹಾಕಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ಒಳ್ಳೇದು. ಅವಾಗ್ಲೇ ಹೇಳಿದ್ರಿ ಉಪ್ಪು ಸೇರಿಸ್ಕೊಂಡ್ಬಿಡಿ. ಹಾಗೆ ಹೇಳಿದ್ರಿ ಹಾಡ್ತೀನಿ ಅಂತ. ಸೊ ನಮ್ಗೋಸ್ಕರ ಇವಾಗ ಯಾವ ಹಾಡು ಹಾಡ್ತೀರ? ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೋರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೋರಿದೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾವ್ಯಕ್ಕೆ ನಿಂದೇ ಪೀಠಿಕೆ. ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು. ಇಷ್ಟು ಹುರಿದ್ಮೇಲೆ ಹುಣಸೆ ರಸ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಸಿಮ್ಮಲ್ಲೇ ಮಾಡ್ಕೊಂಡ್ವಿ. ಹೊತ್ ಬಿಡುತ್ತಲ್ಲ, ಇಲ್ಲ ಒಂದು 4-5 ನಿಮಿಷ ಅನ್ಕೊಳ್ಳಿ, ಅಷ್ಟು 3-4 ನಿಮಿಷ ಸಿಮ್ಮಲ್ಲೇ ಮಾಡ್ಕೊಂಡಿದ್ದು. ಹುಣಸೆ ರಸನು ಸುಮ್ನೆ ಒಂದ್ ಅಂದಾಜಲ್ಲಿನ ಸ್ವಲ್ಪ ಹಿಂಗೆ. ಈಗೇನ್ ಟ್ಯಾಮ್ರಿನ್ ಪಲ್ಪ್ ಸಿಗತ್ತಲ್ಲ, ಅದು ಬೇಕಾದ್ರೆ ಅದನ್ನು ಹಾಕೋಬಹುದಲ್ವಾ? ಅದನ್ನ ಹಾಕೋಬಹುದು. ಮತ್ತೆ ಒಂದ್ ಸ್ವಲ್ಪ ಡ್ರೈ ಆಗೋವರೆಗೂ ಒಂಚೂರು ಕರೆಕ್ಟ್ ಮಾಡಿ. ಟ್ಯಾಮ್ರಿನ್ ಪಲ್ಪು, ಟ್ಯಾಮ್ರಿನ್ ಪೌಡರ್ ಬೇಕಾದವರು ಜಾಗ್ರಿ ಅಥವಾ ಸ್ವಲ್ಪ ಸಕ್ಕರೆ, ಒಬ್ಬೊಬ್ರು ಇಷ್ಟಪಡ್ತಾರೆ, ಚೂರ್ ಸಿಹಿ ಚೆನ್ನಾಗಿರತ್ತೆ ಅಂತ. ನಾನೊಂದ್ ಸ್ವಲ್ಪ, ತುಂಬಾ ಅಲ್ಲ, ಅದು ಯಾವಾಗ್ಲೂ ಅಷ್ಟೇ, ನಾವು ಖಾರ ಮಾಡುವಾಗ ಒಂದ್ ಸ್ವಲ್ಪ ಹೌದು, ಸಿಹಿ ಮಾಡುವಾಗ ಒಂಚೂರು ಉಪ್ಪು, ಟೇಸ್ಟ್ ಹೆಚ್ಚಿಗೆ ಆಗತ್ತೆ ಅಂತ. ಓಕೆ, ಇಲ್ಲಿ ಇವಾಗ ಜ್ಯೋತಿ ಅವರು ಉದ್ರ ಪಿಟ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಆಲ್ರೆಡಿ ನನ್ನ ಹಿಂದೆ ನೆಕ್ಸ್ಟ್ ರೆಡಿ ಮಾಡ್ಕೊಳ್ತಾ ಇದಾರೆ ಅವರು. ಸೊ ಉದ್ರ ಪಿಟ್ಲನ ತೆಗ್ದಿಟ್ಕೊಂಡ್ಬಿಡೋಣ, ಹಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆನಾ? ನೋಡಿ, ನೀಟಾಗಿ ಉದ್ರುದ್ರಾಗಿ ನಮ್ಮ ಪಿಟ್ಲ ರೆಡಿ ಇದೆ. ಉದ್ರ ಪಿಟ್ಲ ಅಥವಾ ಉದ್ರ ಜುಣ್ಕ ಅಂತಾನು ಹೇಳ್ಬೋದಂತ ಇದನ್ನ. ನಾನ್ ಮಾಡಿಲ್ಲ, ನಾನ್ ಮಾಡಿದ್ರು ಈ ತರ ಸುಮ್ನೆ ಪೋಸ್ ಕೊಡ್ತಾ ಇದೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಕ್ಕೆ ಇನ್ನೂ ಕಾಯ್ಬೇಕು, ಆಯ್ತಾ? ನೀವಲ್ಲ. ಓಕೆ, ನೀವೆಲ್ಲ ಈಗ ಉದ್ರ ಪಿಟ್ಲ ನೋಡಿದ್ರಿ ಅಲ್ವಾ? ಈಗ ತಿಳಿ ಪಿಟ್ಲ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ವಾ? ಸೇಮ್ ಇಂಗ್ರೀಡಿಯೆಂಟ್ಸ್, ಜಸ್ಟ್ ಒಂದು ಚೇಂಜ್ ಏನಂದ್ರೆ ಇವರು ಅಚ್ಕಾರದ ಪುಡಿ, ಬ್ಯಾಡ್ಗೆ ಪುಡಿ ಬದಲು ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನ ಇದಕ್ಕೆ ಯೂಸ್ ಮಾಡ್ತಾರೆ. ಬಟ್ ನಾವ್ ಬೇಕಾದ್ರೆ ಅಚ್ಕಾರದ ಪುಡಿನೂ ಹಾಕಬಹುದಲ್ವಾ? ಇದು ಟೇಸ್ಟ್ ತುಂಬಾ ಕೊಡುತ್ತೆ. ಇದು ಟೇಸ್ಟ್ ಕರೆಕ್ಟ್. ಅದ್ ಯಾಕೆ ಅಂದ್ರೆ ಉದ್ರ ಪಿಟ್ಲನ ನೀವು ತುಂಬಾ ದಿನ ಸ್ಟೋರ್ ಮಾಡಬಹುದು ಅಚ್ಕಾರದ ಪುಡಿ ಎಲ್ಲ ಹಾಕೊಂಡಾಗ. ಸೊ ಅದಕ್ಕೋಸ್ಕರ ಡ್ರೈ ಪೌಡರ್ಸ್ ಯೂಸ್ ಮಾಡಿದ್ರು. ಇದ್ರಲ್ಲಿ ನಾವು ತಿಳಿ ಪಿಟ್ಲಲ್ಲಿ ಆಸ್ ಇಟ್ ಈಸ್ ನಾವು ಸ್ಟೋರ್ ಮಾಡದೇ ಇರೋದ್ರಿಂದ ಹಸಿಮೆಣಸಿನಕಾಯಿ ಪೇಸ್ಟ್ ನ ಹಾಕೊಳ್ತೇವೆ. ಓಕೆ, ಶುರು ಮಾಡಿ. ಇವಾಗ ಎಣ್ಣೆ ಹಾಕ್ತಿದೀನಿ. ಇದಕ್ಕೆ ಎಣ್ಣೆ ಏನ್ ಬೇಕಾಗಿಲ್ಲ, ಉದ್ರ ಪಿಟ್ಲದಷ್ಟು ಬೇಡ. ಹೌದು. ಆಮೇಲೆ ಇದಕ್ಕೊಂದ್ ಸ್ವಲ್ಪ ತುಪ್ಪನೂ ಹಾಕ್ತೀನಿ ನಾನು ಆಮೇಲೆ ಟೇಸ್ಟಿಗೆ ಅಂತ. ಇವಾಗ ಕರ್ಬೇವು ಇದು ಹಿಂಗ್ ಹಾಕ್ತಾ ಇದ್ದೀನಿ. ಸೇಮ್ ಟು ಸೇಮ್ ಆಯ್ತಾ? ಒಂದು ಅರ್ಧ ಮುಕ್ಕಾಲ್ ತನಕ ಸೇಮ್ ಟು ಸೇಮ್, ಜಸ್ಟ್ ಲಾಸ್ಟ್ ಅಲ್ಲಿ ನಿಮ್ಗೆ ಒಂಚೂರು ಚೇಂಜಸ್ ಇರುತ್ತೆ. ಇರುತ್ತೆ ಅಷ್ಟೇ. ಇದು ಈರುಳ್ಳಿ. ಇದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಾ? ಇಲ್ಲ, ಆತರ ಏನ್ ಬೇಡ, ಆತರ ಸ್ವಲ್ಪ ಇದು ಆದ್ರೆ ಸಾಕು. ಹೌದು ಹೌದು. ಅದನ್ನ ನಾವು ಒಂದು 15 days ವರೆಗೂ ಸ್ಟೋರ್ ಮಾಡಿ ಉದುರ್ ಪಿಟ್ಲನ ತಿನ್ಬಹುದು. ಏನು ಮನೇಲೂ ಇಟ್ಕೊಂಡು ತಿನ್ಬಹುದು. ಇಲ್ಲಿಲ್ಲ ಅಂದ್ರೆ ಎಲ್ಲರ ನಾವು ಹೊರಗಡೆ ಹೋದಾಗ ಒಂದ್ ವಾರ 10 ದಿವಸ ಹೋದ್ವಿ ಅಂದ್ರೆ ಅವಾಗ್ಲೂ ನನಗೆ ಒಳ್ಳೆ ಐಡಿಯಾ ಆಕ್ಚುಲಿ ಅದು. ಅಂದ್ರೆ ನಾವು ಟ್ರಾವೆಲ್ ಮಾಡ್ತಿರ್ತೀವಲ್ಲ, ಸೊ ಈ ಸಲ ನಾನು ಉದ್ರ ಪಿಟ್ಲ ಮಾಡ್ಕೊಂಡು ತಗೊಂಡ್ ಹೋಗ್ತೀನಿ ನೋಡಿ. ನೀವು ಎಲ್ಲಾದ್ರೂ ಟ್ರಾವೆಲ್ ಪ್ಲಾನ್ ಮಾಡ್ತಿದ್ರೆ ಒಂದು 7-8 ದಿನ ಅಥವಾ ಒಂದು 10 ದಿನ ತನಕ ಆರಾಮಾಗಿ ಉದ್ರ ಪಿಟ್ಲ ಮಾಡ್ಕೊಂಡು ತಗೊಂಡೋಗ್ಬಿಡಿ, ಆಯ್ತಾ?
ಹಸಿಮೆಣಸಿನಕಾಯಿ ಪೇಸ್ಟ್. ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದ್ ಎರಡು ಎಸಳು ಬೆಳ್ಳುಳ್ಳಿ. ಹೌದು. ಇದ್ರಲ್ಲಿ ಇವಾಗ ಇದ್ರಲ್ಲಿ ತಿಳಿ ಮಾಡ್ಬಿಟ್ಟು ತೆಗಿತೀನಿ. ಆಮೇಲೆ ತಿರ್ಗಾ ಗಟ್ಟಿ ಮಾಡಿ ಇದನ್ ಮಾಡ್ಬೇಕು. ಹಂಗೆ ಕಂಟಿನ್ಯೂ. ಹೌದು, ಇದ್ರಲ್ಲಿ ನೋಡಿ ಒಂದೇ ರೆಸಿಪಿ ಸ್ವಲ್ಪ ಟ್ವಿಸ್ಟ್ ಅಲ್ಲಿ ಮೂರ್ ಆಗತ್ತೆ ನಿಮ್ಗೆ. ಮೂರ್ ಶೇಪ್ಸ್ ಅಲ್ಲಿ. ಇದು ಜಾಸ್ತಿ ಬೇಕಾ ಹುಣಸೆ ರಸ? ಹಾಕ್ಬೋದು. ಸಾಕಷ್ಟು ನೀರು? ಇಲ್ಲ, ಇನ್ನೊಂದ್ ಸ್ವಲ್ಪ ಹಾಕ್ತೀನಿ. ಚೂರು ಬೆಲ್ಲ ಸೇರಿಸ್ತಾ ಇದೀರಾ? ಬೆಲ್ಲ ಸೇರಿಸ್ತೇನೆ ಸ್ವಲ್ಪ. ಬೆಲ್ಲ ಬೇಕು, ಬೆಲ್ಲ ಸಕ್ಕರೆ ಬೇಕು ಅಂದ್ರೆ ಹಾಕೋಬಹುದು. ಆದ್ರೆ ಬೇಡ ಅಂದ್ರೂ ಬಿಡ್ಬೋದು. ಬಟ್ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಆಡ್ ಮಾಡ್ತೀವಿ. ಇದಕ್ಕೊಂಚೂರು ಬಿದ್ರೇನೆ ಒಳ್ಳೇದು. ಒಂಚೂರು ಉಪ್ಪು ಹಾಕ್ತೀನಿ. ಕುದಿಬೇಕಾಗ ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು. ಆಮೇಲೆ 1-2-3 ಸ್ಪೂನ್ ತುಪ್ಪ. ಓಕೆ, ಫ್ಲೇವರ್ಗ ಟೇಸ್ಟ್ ಬರುತ್ತೆ. ಒಂಥರ ಗಮ್ ಅನ್ನುತ್ತೆ. ಚೆನ್ನಾಗಿ, ಅಂದ್ರೆ ಒಂಥರ ನೀವು ತಿನ್ ನೋಡಿ ಆಮೇಲೆ ಗೊತ್ತಾಯ್ತಾನೆ. ಓ ನೈಸ್. ಇದು ಕುದಿಬೇಕಾ ಈಗ? ಕುದಿತಾ ಇದೆ. ಸಣ್ಣ ಮಾಡ್ಕೊಂಡ್ಬಿಡ್ತೀನಿ ನಾನು. ಫುಲ್ ಸಿಮ್ ಅಲ್ಲಿ ಮಾಡ್ತೀನಿ. ಇವಾಗ ಇದನ್ನ ಸ್ವಲ್ಪ. ಓ, ಇದು ಇವಾಗ ಒಟ್ಟಿಗೆ ಹಾಕಕ್ಕಾಗಲ್ಲ? ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಹಾಕಿ. ನಾನ್ ಮಾಡೋದ್ರಿಂದ ಇಲ್ಲ, ಅದಾದ್ರೂ ಚೆನ್ನಾಗಿರುತ್ತೆ. ಹಾಕಿ ಹಾಕಿ ಸ್ವಲ್ಪ ಬಿಡಿ, ಸಾಕ. ಇದು ತಿಳಿ ಜುಣಕಕ್ಕೆ. ಸೊ ಈಗ ಒಂದು 4 ಸ್ಪೂನ್ ಅಷ್ಟು ಹಾಕಿದ್ವಿ ಅಲ್ವಾ? 4 ಟೀ ಸ್ಪೂನ್ ಅಷ್ಟು ಹಾಕಿದ್ವಿ ಇಷ್ಟಕ್ಕೆ. ಇದೊಂದ್ ಸ್ವಲ್ಪ ಅಂದ್ರೆ ಹಿಂಗ್ ಮಾಡ್ಬೇಕು. ಗಂಟೆಲ್ಲ ಹೊಡಿಬೇಕಲ್ಲ ಒಂಚೂರು, ಅದಕ್ಕೆ. ಅಂದ್ರೆ ನಾವಿದು ದಿಢೀರ್ ಅಂತ ಒಂದು ಸ್ಪಾಟ್ ಪ್ಲಾನ್ ಮಾಡಿದ್ದೆ. 3 ಟೈಪ್ ಬರುತ್ತೆ ಅಂತ ಪ್ಲಾನ್ ಆಗಿರ್ಲಿಲ್ಲ. ಇವ್ರು ಮಾಡ್ತೀರ ಅಂತ ತಕ್ಷಣ ಹೂ ಅಂದ್ಬಿಟ್ರಲ್ಲ ಒಂದು ಸ್ಪಾಟ್ ವಿಡಿಯೋನಲ್ಲೇನೆ. ಸೊ ಹಂಗೆ ಪ್ಲಾನ್ ಮಾಡಿದ್ದು. ನನ್ ಮಗ, ನನ್ ಗಂಡ, ನಮ್ಮ ಮನೆಯವ್ರಿಗೆ ಅಂದ್ರೆ ತುಂಬಾ ಇಷ್ಟ. ಓ ಹೌದಾ? ಜುಣಕ ಮಾಡಿದೀನಿ ಅಂದ್ರೆ ಅನ್ನ ಸಾಕಪ್ಪ, ಅನ್ನ ಮಾಡ್ಬಿಡು ಸಾಕ್, ಬೇರೆ ಏನು ಬೇಡ ಅಂತ. ಸೂಪರ್. ಹಾಗೆ ತುಪ್ಪ ಹಾಕೊಂಡ್ಬಿಟ್ಟು ಅನ್ನದ ಜೊತೆ ತಿಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಅಲ್ಲ? ಮಾಡಕ್ಕೂ ಏನಂತ ಕಷ್ಟ ಆಗಲ್ಲ. ಅಂಡ್ ಟೇಸ್ಟಿಯಾಗಿ ಬೇಯೋವರೆಗೂ ಒಂದ್ ಸ್ವಲ್ಪ ಇದು ಬೇಯತ್ತಲ್ಲ, ಒಂಚೂರು ಬೇಯೋವರೆಗೂ. ಇಲ್ಲ ಅಂದ್ರೆ ಹಸಿದು ಇದು ಬರಬಾರ್ದು ಅಂತ ಒಂಚೂರು ಚೆನ್ನಾಗಿ ಸ್ವಲ್ಪ ಹುಷಾರು ನೋಡಿ. ಒಂಚೂರು ಹಿಂದೆಯಿಂದ ಮಾಡ್ತಿರೋದು ಕುದಿತಿರತ್ತೆ, ಸಿಡಿಯತ್ತೆ ಅಂತ. ಸೊ ಇದಾಯ್ತು ಆಲ್ಮೋಸ್ಟ್ ಅಲ್ವಾ? ಆಯ್ತು. ಓ ವೆರಿ ನೈಸ್. ಬೇಗ ತಿಳಿ ಜುಣ್ಕ, ತಿಳಿ ಪಿಟ್ಲ ಅಥವಾ ತಿಳಿ ಜುಣ್ಕ ರೆಡಿ ಆಗೋಯ್ತು. ಸೊ ಈಗ ತಿಳಿ ಪಿಟ್ಲ ರೆಡಿ. ಆಯ್ತು, ತೆಕ್ಕೊಂಡ್ಬಿಡ್ತಾ ಇದೀರಾ? ನೈಸ್. ಬೇಕಾದ್ರೆ ಹಸಿ ಕಾಯಿ ತುರಿ ಅಲಂಕಾರಕ್ಕೆ ನಾವ್ ಏನ್ ಬೇಕಾದ್ರೂ ಹಾಕೋಬಹುದು. ನೈಸ್. ಇದನ್ನ ಇಷ್ಟ. ಓ ಸೂಪರ್. ಕೊಡಿ. ಉದ್ರ ಪಿಟ್ಲ ರೆಡಿ ಆಯ್ತು. ಈಗ ತಿಳಿ ಪಿಟ್ಲ ರೆಡಿ ಆಗಿದೆ. ತುಪ್ಪ ಕರೆಕ್ಟ್. ನೋಡಿದ್ರಾ? ಬೇಕಂದ್ರೆ ಕಾಯಿ ತುರಿನೂ ಹಾಕ್ಬೋದು ಅಂದಿದ್ದಾರೆ ಇವ್ರ ಅಲಂಕಾರಕ್ಕೆ. ಸೊ ಇದು ತಿಳಿ ಪಿಟ್ಲ ರೆಡಿ. ನೆಕ್ಸ್ಟ್ ಅದನ್ನೇ ಕಂಟಿನ್ಯೂಷನ್ ಮಾಡ್ತಿದ್ದಾರೆ ಕೊರ್ಸ್ ಪಿಟ್ಲಾಗೆ. ನೋಡಿ ಹಂಗೆ ಕಂಟಿನ್ಯೂಷನ್, ಸೇಮ್ ಪ್ರಾಸೆಸ್, ಕಂಟಿನ್ಯೂಷನ್ ಅಷ್ಟೇ. ಇದಕ್ಕೇನಿಲ್ಲ, ಇನ್ನೊಂದ್ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತೀವಿ. ಓ ಹೌದಾ? ಇನ್ನೊಂಚೂರು ಕಡಲೆ ಹಿಟ್ಟು ಎಲ್ಲ ಹಾಕಿದೆ ಇದಕ್ಕೆ. ಬರೀ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಗಟ್ಟಿ ಬರ್ಬೇಕಲ್ಲ, ಒಂಥರ ಚೆಂಡು ತರ ಆಗತ್ತೆ. ಸೊ ಅವಾಗ ನಾವು ಇದಕ್ಕೆ ತಟ್ಟೆಗೆ ತೆಗೆದ್ಬಿಟ್ಟು ಬಡದು ಕೊರಿತೀವಿ. ಓಕೆ ನೈಸ್. ಈಗ ಉಪ್ಪು ಏನ್ ಸೇರ್ಸೋದ್ ಬೇಡ ಅಂತೀರ ಅದಕ್ಕೆ? ಸಾಕಾ? ಓಕೆ. ಓ ಎಕ್ಸ್ಟ್ರಾ ಕಡಲೆ ಹಿಟ್ಟು ಮಾತ್ರ ಸೇರ್ಸೋದು ನೋಡಿ, ಸ್ವಲ್ಪ ಗಟ್ಟಿ ಮಾಡ್ಕೊಳಕಷ್ಟೇ. ಓ ಚೆನ್ನಾಗಿ ಹೀಗೆ ಬಾಣ್ಲೆ ಬಿಡಕ್ಕೆ ಸ್ಟಾರ್ಟ್ ಆಗ್ಬೇಕು ನೋಡ್ರಿ. ಈಗ ರೌಂಡ್ ತಳ ಬಿಡುತ್ತೆ. ಹೌದು, ಬೇಂದ ತಕ್ಷಣ. ಸೊ ಬಾಣ್ಲೆಯಿಂದ ಬಿಡಕ್ ಸ್ಟಾರ್ಟ್ ಆದ ತಕ್ಷಣ ಆಗಿದೆ ಅಂತಲ್ವಾ? ನೈಸ್. ಏನು ಹಬ್ಬ ಬಂದು ಒಂದ್ ನಿಮಿಷ ಅಷ್ಟೇ, 1-2 ನಿಮಿಷ ಅನ್ಕೊಳ್ಳಿ.
ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅದು. ಕ್ವಾಂಟಿಟಿ ಮೇಲೆ. ಹಾ, ಈಗ ನಾನು ಸ್ವಲ್ಪ ಮಾಡ್ತಿದ್ದೀನಿ, ಇದ್ರಲ್ಲಿ ಒಂದು 5-6 ಆಗುತ್ತೆ ಅಷ್ಟೇ, 6 ಆಗ್ಬೋದು. ಒಂದ್ ಪೀಸಸ್. ಇದಕ್ಕೊಂದ್ ಸ್ವಲ್ಪ ತುಪ್ಪ ಹಾಕ್ತೀನಿ. ಹಾ, ಅವಾಗ್ಲೇ ಹಾಕಿದ್ದೀನಿ, ಸ್ಟಿಲ್ ಟ್ರೇಗೆ ಒಂದು ತುಪ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, ನಿಮ್ ಸ್ಕ್ವಯರ್ ಇದಾಗಿರೋದ್ರಿಂದ ನೀಟಾಗಿ ಶೇಪ್ಸ್ ಬರುತ್ತೆ ಅನ್ಸುತ್ತೆ. ಏನ್ ಬೇಕಾದ್ರೆ ರೌಂಡ್ ತಟ್ಟೆಲ್ಲೂ ಹಾಕೋಬಹುದು, ದಟ್ ಡಸಂಟ್ ಮ್ಯಾಟರ್. ಅದೇನಿಲ್ಲ, ಯಾವ್ದಾದ್ರೂ ಹಾಕೋಬಹುದು, ತೊಂದ್ರೆ ಇಲ್ಲ. ಓ ನೈಸ್. ತಟ್ಟೆಗೆ ಹಾಕದ್ಮೇಲೆ ಉಪ್ಪಿಟ್ಟು ತರ ಕಾಣಿಸ್ತಾ ಇದೆ ನಂಗೆ. ಓ ಹೀಗ್ ಕೈ ಒದ್ದೆ ಮಾಡ್ಕೊಂಡು ಇದಕ್ಕೆ ಅಲಂಕಾರಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದಲ್ಲ. ಇದು ಏನು ಒಣಕೊಬ್ಬರಿದು ತುರಿ ನೀವ್ ಹಾಕ್ತಿದ್ದೀರಿ? ನಾನ್ ಹಾಕ್ತಿರೋದು. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೈಸ್. ಅಲಂಕಾರ ಆದ್ಮೇಲೆ ಕಂಪ್ಲೀಟ್ ತರ. ಸೊ ಜ್ಯೋತಿ ಅವರು ನಮಗಿವತ್ತು ಒಂದಲ್ಲ ಎರಡಲ್ಲ ಮೂರು ಮಾಡಿ ತೋರಿಸಿದ್ರು. ಅಂದ್ರೆ ಒಂದೇ ರೆಸಿಪಿನಲ್ಲಿ 3 ವೇರಿಯೇಷನ್ಸ್ ಹೇಗ್ ಮಾಡ್ಬೇಕು ಅಂತ, ಸಣ್ಣ ಪುಟ್ಟ ಚೇಂಜಸ್ ಅಲ್ಲಿ 3 ವೇರಿಯೇಷನ್ ಮಾಡಬಹುದು. ಉದ್ರ ಪಿಟ್ಲ, ತಿಳಿ ಪಿಟ್ಲ, ಕೊರ್ದ್ ಪಿಟ್ಲ. ಕರೆಕ್ಟಾ? ಓಕೆ, ಅದೊಂದು ನನಗೆ ಸ್ಟ್ರಕ್ ಆಗ್ತಾ ಇತ್ತು ಬಾಯಿಗೆ, ಇವಾಗ ಬಂತದು ಕೊರ್ದ್ ಪಿಟ್ಲ. ಸೊ ಎಸ್, 3 ರೆಡಿ ಇದೆ. ನಾವು ಫಸ್ಟ್ ಮಾಡಿದ ಆರ್ಡರ್ಲೇ ಟೇಸ್ಟ್ ಮಾಡೋಣ. ಉದ್ರ ಪಿಟ್ಲ ಫಸ್ಟ್ ಟ್ರೈ ಮಾಡ್ಲಾ? ಓಕೆ, ನೀವು ತಗೊಳ್ಳಿ ಒಂಚೂರು. ಅಲ್ಲ, ನೀವು ಮಾಡಿ. ಅಲ್ಲ, ಪ್ರತಿ ಸಲ ನೀವು ಮಾಡೋ ತರ ಆಗಿದೆಯಾ ಅಂತ ನೋಡ್ಬೇಕಲ್ಲ ನೀವು. ಆಗಿರುತ್ತೆ. ಓಕೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತಗೊಂಡು ಇನ್ನೊಂಚೂರು ಉಪ್ಪಿಡ್ಸಿರೋದೆ ನೋಡ್ವಾ? ಬೇಕಲ್ವಾ? ಬೇಕು ಅಂದ್ರೆ ಮಾತ್ರ ಒಂದ್ ಸ್ವಲ್ಪ ರಿಸ್ಕಿ ಅದ ಯಾವಾಗ. ಹೌದು, ಕಡಿಮೆ ಇದ್ರೆ ಅವ್ರ ರುಚಿಗೆ ತಕ್ಕಂಗ್ ಬೇಕಾದ್ರೆ ಸೇರ್ಸ್ಕೋಬಹುದು. ಹೆಚ್ಚಾಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಇಲ್ಲ, ಕರೆಕ್ಟ್ ಇದೆ. ಚೆನ್ನಾಗಿದೆ. ತಿಂದಾದ್ಮೇಲೆ ಗೊತ್ತಾಗತ್ತೆ. ಈಗ ಅದೇ ಹೇಳಕ್ ಬಂದೆ, ಲಾಸ್ಟ್ ಹೋಗೋದು ಕರೆಕ್ಟ್ ಆಗಿದೆ, ಆತರ ಜಾಸ್ತಿ ಆಗ್ಬಿಡುತ್ತೆ ಅಂತ. ಹೌದು. ನೈಸ್, ಚೆನ್ನಾಗಿದೆ. ಇನ್ನೊಂಚೂರು ಇದನ್ನ ತಗೊಳ್ಳಿ. ಚೆನ್ನಾಗಿದೆ. ನೀವ್ ಹೇಳ್ದಂಗ ಟ್ರಾವೆಲಿಂಗ್ಗೆ ಸೂಪರ್ ಆಗಿರುತ್ತೆ ಇದು. ಹೌದು. ಏನ್ ಚಪಾತಿ ಜೊತೆ ರೈಸ್ ಜೊತೆನೂ ಆಗತ್ತಿದು. ಡ್ರೈ ಆಗುತ್ತೆ. ಮೊಸರು ಹಾಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿದೆ. ಬಿಸಿ ಅನ್ನದ ಜೊತೆ ತಿನ್ಬೋದು. ತಿಳಿ ಜುಣ್ಕ ನಾನು ತುಪ್ಪದ ಪೋರ್ಷನ್ ತಗೊಳ್ತಾ ಇದ್ದೀನಿ ಜೊತೆಲಿ. ತಗೊಳ್ಳಿ ನೀವು ಒಂಚೂರು. ತಗೊಳ್ತೀನಿ, ನೀವು ತಗೊಳ್ಳಿ. ಹೀಗಿದೆ. ಚೆನ್ನಾಗಿದೆ. ಅಂದ್ರೆ ಇದ್ರದ್ದೇ ವೇರಿಯೇಷನ್ ಅಂತ ಅನಿಸ್ತಾ ಇಲ್ಲ. ಬೇರೆ ಡಿಫ್ರೆಂಟ್ ಇದೆ. ಟೋಟಲಿ ಬೇರೆನೆ ಟೇಸ್ಟ್ ಅನಿಸ್ತದೆ. ಹೌದು. ಇದಕ್ಕೊಂಚೂರು ಹುಣಸೆ ಹಣ್ಣು ಮುಂದಾಗಿದೆ. ಸಕ್ಕದಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ಇದ್ರ ಟೇಸ್ಟೇ ಒಂಥರ ಇದೆ. ನೀವ್ ಹೇಳಿದಂಗೆ ತುಪ್ಪದ ಫ್ಲೇವರ್ ಸಾಲಿಡ್ ಆಗಿ ಕೊಡ್ತಾ ಇದೆ. ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿದೆ. ಸಕ್ಕದಾಗಿದೆ. ವೆರಿ ನೈಸ್. ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ಬಿದ್ದಿದೆ. ಸೂಪರ್ ಆಗಿದೆ. ನೀವು ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬಾ ಚೆನ್ನಾಗಿದೆ. ಇವರು ಬೆಲ್ಲ ಜಾಸ್ತಿ ತಿನ್ನಲ್ಲ ಅನ್ನೋರು ಇಷ್ಟು ಸಾಕು. ಕರೆಕ್ಟ್ ಆಗಿದೆ ಇದು. ನಾವು ಸ್ವಲ್ಪ ಇಲ್ಲ, ನಮ್ ಹುಬ್ಳಿ ಸೈಡ್ ಸ್ವಲ್ಪ ನಾವು ಬೆಲ್ಲ ಜಾಸ್ತಿ ಯೂಸ್ ಮಾಡೋದು ಜಾಸ್ತಿ. ಇಲ್ಲ, ನನಗೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ನಂಗೆ ಸ್ವೀಟ್ ಮೇಲೆ ಆಗುತ್ತೆ. ಇದು ಸೂಪರ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ. ಅದ್ ನೋಡಿ, ಇನ್ ದ ಲಾಸ್ಟ್ ಒನ್ ಕೊರದ್ ಜುಣ್ಕ, ಕೊರದ್ ಪಿಟ್ಲ. ಅಂದ್ರೆ ಜ್ಯೋತಿ ಅವರ ನಾನು 3 ಡಿಫ್ರೆಂಟ್ ಶೇಪು ಮತ್ತೆ ಇದ್ರಲ್ಲಿ ಇರುತ್ತೆ ಅಷ್ಟೇ ಅನ್ಕೊಂಡೆ. ಬಟ್ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಹೌದು, ಸಖತ್ತಾಗಿದೆ. ಇದಂತೂ ನನಗೆ ಏನು ಕಾಂಬಿನೇಷನ್ ಬೇಡ. ಹೌದು, ಆರಾಮಾಗಿ ತಿನ್ಬಿಡ್ಬಹುದು. ಹೌದು. ತಗೊಳ್ಳಿ ನೀವು. ತುಂಬಾ ಚೆನ್ನಾಗಿದೆ. ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳುವಾಗ ನೀವು ಬೇಕಾದ್ರೆ ಉಪ್ಪು ಒಂಚೂರು ಏನಾರ ಸೇರಿಸ್ಕೋಬಹುದು. ಬೇಡ, ಬಟ್ ಜಾಸ್ತಿ ಮಾಡ್ತಾ ಇರ್ತಾರಲ್ಲ ಅವಾಗ ಒಂಚೂರು ಬೇಕನ್ಸಿದ್ರೆ ಕಡಿಮೆ ಬೀಳತ್ತಲ್ಲ ಉಪ್ಪು ಅವಾಗ. ಓಕೆ. ಬಟ್ ವೆರಿ ನೈಸ್. ಸೊ ಜ್ಯೋತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದಕ್ಕೆ 3 ಮಾಡಿ ತೋರಿಸಿದೀರಾ. ಅಂಡ್ ತುಂಬಾ ಈಸಿಯಾಗಿ, ಇನ್ಸ್ಟೆಂಟ್ ಆಗಿ ಆಗತ್ತೆ. ರುಚಿಯಾಗಿದೆ, ಹೆಲ್ದಿ ಆಗಿದೆ ಕೂಡ. ಸೊ ಪ್ಲೀಸ್ ಇದನ್ನೆಲ್ಲ ನೀವು ಟ್ರೈ ಮಾಡಿ ಮನೆಯಲ್ಲಿ. ಆಲ್ರೆಡಿ ಇದು ಸಾಕಷ್ಟು ಜನಕ್ಕೆ ಫೆಮಿಲಿಯರ್ ಆಗಿರಬಹುದು. ಆದ್ರೆ ಮಾಡೋ ವಿಧಾನದಲ್ಲಿ ಇವ್ರು ಡೆಫಿನೆಟ್ ಆಗಿ ಏನಾದ್ರು ಒಂದು ಚೇಂಜ್ ಮಾಡಿರ್ತಾರೆ. ಈಗ ನಮ್ಮನೇಲಿ ಹಿಂಗ್ ಮಾಡಲ್ವೇ ಅಂತ ಅನ್ಸುತ್ತಲ್ವಾ? ಅವಾಗ ಈ ತರ ಮಾಡಿ ನೋಡಿ. ಮಾಡಕ್ಕೆ ಗೊತ್ತಿಲ್ಲದೆ ಇರೋರು, ಇವಾಗ ಇದ್ರ ಬಗ್ಗೆ ಏನು ಕೇಳಿಲ್ದೇ ಇರೋ, ಫಾರ್ ಎಕ್ಸಾಂಪಲ್ ನನಗಂತೂ ಇದು ಆಕ್ಚುಲಿ ಇವತ್ತೇ ಗೊತ್ತಾಗಿದ್ದು ಅಂಡ್ ಪರಿಚಯ ಆಗಿದ್ದೇನೆ. ರೆಸಿಪಿ ಕಲ್ತಿದ್ದು ಇವತ್ತೇನೆ. ಸೊ ಹಾಗಾಗಿ ನಾನ್ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಜ್ಯೋತಿ ಅವರೇ, ನಮಗೆ ಒಳ್ಳೆ ರೆಸಿಪಿ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ರೂಪಾ ಅವರೇ. ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಪ್ರಶಾಂತ್ ಅವ್ರಿಗೆ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ತೆರೆಯ ಹಿಂದೆ ಇರುವಂತ ಕೈ ನಮ್ಮ ಯಜಮಾನ, ಅಲ್ಲಿ ಕೈ ಬರುತ್ತಲ್ಲ ಹಿಂಗ. ಓಕೆ, ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ. ಬಾಯ್ ಬಾಯ್.